ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಉಪ್ಪಿ ಸರ್, ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಈ ಪುಟ್ಟ ಅಭಿಮಾನಿನ ನೀವು ಡಿಸಪಾಯಿಂಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಏನ್ ಗೊತ್ತಾ ಸರ್, ಇನ್ ಮುಂದೆ ನಿಮ್ಮ ಸಿನಿಮಾಗಳನ್ನ ನಾನು ಆಕ್ಟ್ ಮಾಡ್ತೀನಲ್ಲ ಗೊತ್ತಿಲ್ಲ, ನೀವು ನನ್ಗೆ ಅವಕಾಶ ಕೊಡ್ತಿರಲ್ಲ ಗೊತ್ತಿಲ್ಲ, ಆದ್ರೆ ನನ್ ಜೊತೆ ಸರ್ ಒಂದ್ ಸೆಗ್ಮೆಂಟ್ ಆಂಕರಿಂಗ್ ಮಾಡಿ ಸರ್. ಪ್ರಿಪೇರ್ ಆಗಿ ಚಪ್ಪಾಳೆ ಬರ್ಲಿ. ಪ್ರಿಪೇರ್ ಆಗಿ ಬಂದು ಮಾಡ್ತೀನಿ. ಏನ್ ಸರ್, ಫುಲ್ ಪ್ರಿಪೇರ್ ಆಗಿ ಬರ್ಬೇಕು ನಿಮ್ಮ ಹತ್ರ. ಏನಿಲ್ಲ ಸರ್, ಸರ್ ಸುಮ್ಮನೆ ಎಲ್ಲ ಮಾಡಿ ನಾನೇನ್ ಏನ್ ಅನ್ಕೊಂಡಿದ್ದೀರಾ ನಮ್ಮನ್ನ? ಅದು ಬಹಳ ಈಸಿ ಸರ್. ಈಸಿನಾ? ಬನ್ನಿ ಸರ್. ಕಷ್ಟಪ್ಪ. ಅಷ್ಟೆಲ್ಲ ಮಾಡಿದ್ರೆ ಜೀವನದಲ್ಲಿ ದಿಸ್ ಇಸ್ ನಥಿಂಗ್ ಜುಜುಬಿ ಫಾರ್ ಯು ಸರ್. ಫಸ್ಟ್ ಆಂಕರ್ ಆಗಿ ಹೇಳೋದು ಬರ್ಲಿ ಚಪ್ಪಾಳೆ. ಅದೇ ಸರ್, ಬರ್ಲಿ ಚಪ್ಪಾಳೆ. ಹೊಡಿ ಶಾವ್ಗೆ ಆಗಿ ಮಜ್ಗಿ. ಹೊಡಿ ಶಾವ್ಗೆ ಆಗಿ ಮಜ್ಗಿ. ಅದೇ ಸರ್, ಈಗೇನ್ ಗೊತ್ತಾ ಉಪ್ಪಿ ಸರ್, ಇದೇ ಸ್ಟೈಲ್ ಅಲ್ಲಿ ಮುಂದಿನ ಅವಾರ್ಡ್ ನೆಚ್ಚಿನ ಮಗಳು. ಮುಂದಿನ ಅವಾರ್ಡ್ ನೆಚ್ಚಿನ ಮಗಳು. ಯಾ, ಈ ಅವಾರ್ಡ್ ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ಅವಾರ್ಡ್ ನ ಕೊಡಕ್ ಬರ್ತಾ ಇದ್ದಾರೆ ಶಾನೆ ಟಾಪ್ ಹುಡುಗಿ, ಶಾನೆ ಟಾಪ್ ಹುಡುಗಿ ಅದಿತಿ ಪ್ರಭುದೇವ ಆನ್ ಸ್ಟೇಜ್. ಅದಿತಿ ಪ್ರಭುದೇವ ಆನ್ ಸ್ಟೇಜ್. ಅದಿತಿ, ನೀನು ವೆಲ್ಕಮ್ ಮಾಡಿದ್ದು ಸಾಕ್ಷಾತ್ ಉಪ್ಪಿ ಸರ್. ಮಗಳು ಯಾರದು? ಅವಾರ್ಡ್ ತಗೊಳ್ಳೋರು ಯಾರದು ಗೊತ್ತಿಲ್ಲ. ನಿಮ್ಮ ಹತ್ರ ಇದೆಯಾ? ಓ, ಏನ್ ಮಗಳಷ್ಟೇ ಹೆಂಗಾಗಿದ್ದೀರಾ ನೀವು? ಇನ್ನೇನು ನೋಡಿ, ಇದೇ ನಮ್ಮನ್ನೆಲ್ಲ ಆಂಕರ್ ಮಾಡಕ್ ಹೋದ್ರೆ ಹಿಂಗೆ ಆಗತ್ತೆ. ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕು. ಬನ್ನಿ ಇಲ್ಲಿ ನೀವು. ಉಪ್ಪಿ ಸರ್, ಈ ಪ್ರಶಸ್ತಿ ಬಂದು ಬೆಸ್ಟ್ ಮಗಳಿಗೆ ನಾವು ಕೊಡ್ತಾ ಇದ್ದೀವಿ. ಅಫ್ಕೋರ್ಸ್ ನೀವು ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಪರದೆಯಲ್ಲಿ ಇರ್ತೀರಾ, ಆದ್ರೆ ಮನೇಲೂ ಕೂಡ ನೀವು ನಿಮ್ಮ ಮಗಳಿಗೆ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಆಗಿರ್ತೀರಾ. ತಂದೆಯಾಗಿ ಮಗಳು ತುಂಬಾ ಹತ್ರವಾಗಿರ್ತಾರೆ ತಂದೆಗೆಲ್ಲ. ಸೊ ನಿಮ್ಮ ಮಗಳ ಬಗ್ಗೆ ನಿಮ್ಮ ಮಾತು ಹೇಳಿ ಸರ್. ತುಂಬಾ ಚುರುಕವಳು, ತುಂಬಾ ಹಠ, ಬಟ್ ಅಷ್ಟೇ ತುಂಬಾ ಬ್ರೈನಿ. ಅಷ್ಟೇ ಪ್ರೀತಿಸ್ತಾಳೆ ನನ್ನ. ಜಾಸ್ತಿ ನನ್ನ ಮಿಸ್ ಮಾಡೋದು ಅವಳೆ. ಎಲ್ಲೇ ಹೋದ್ರು ದಿನಕ್ಕೆ ಒಂದು 3-4 ಕಾಲ್ ಇದ್ದೇ ಇರುತ್ತೆ ಅವಳದು. ಎಲ್ಲೋಗಿದ್ದೀರಾ, ಹೆಂಗಿದ್ದೀರಾ, ಊಟ ಮಾಡಿದ್ರ, ಆ ತರ ಕೇಳ್ತಾ ಇರ್ತಾಳೆ. ಸೂಪರ್ ಅದು ಡಾರ್ಲಿಂಗ್. ಪ್ರೀತಿ ಒಂದ್ ವಿಡಿಯೋ ನೋಡಿದ್ವಿ ಸರ್, ನೀವು ಅವ್ರಿಗೆ ಜಡೆ ಕಟ್ತಾ ಇದ್ದೀರಾ. ಎಷ್ಟು ಕ್ಯೂಟ್ ಆಗಿದೆ, ಅಷ್ಟು ಸುಂದರವಾಗಿದೆ. ಸೊ ನೀವು ಅವ್ರ ಸ್ಕೂಲ್ ಮೀಟಿಂಗ್ಸ್ ಗೆಲ್ಲ ಹೋಗ್ತಿರ್ತೀರಾ, ನೀವು ನಿಮ್ಮ ಮಗಳ ಜೊತೆ ಯಾವಾಗ್ಲೂ ನಿಲ್ತಿರ್ತೀರಾ. ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದೆ. ಈಗ ಅವಳೇ ನಮ್ಮನ್ನ ಹತ್ರನೇ ಸೇರ್ಸಲ್ಲ. ಮೊದ್ಲು ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಆಕ್ಚುಲಿ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಈಗ ನನಗೆಲ್ಲ ಗೊತ್ತಿದೆ ಅಂತ. ಈಗ ನಾನು ಇದಕ್ಕೆ ಇಂಟರ್ಫಿಯರ್ ಆಗ್ಬೇಡ, ನನಗೆ ಗೊತ್ತು ಅಂತ ನನಗೆ ಹೇಳ್ಕೊಡ್ತಲ್ಲ. ಆಮೇಲೆ ಎಲ್ಲದಕ್ಕಿಂತ ಈಗಿನ ಮಕ್ಕಳೇನಂದ್ರೆ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಅಡ್ವಾನ್ಸ್. ಮೊನ್ನೆ ಹ್ಯಾಕ್ ಎಲ್ಲ ಅದಕ್ಕೆ ಚೆನ್ನಾಗಿ ಬೈದ್ಲು, ಇಷ್ಟು ಗೊತ್ತಾಗಲ್ಲ ನಿನಗೆ ಅಂತ. ಸರ್, ಆ ಹ್ಯಾಕಿಂಗ್ ವಿಚಾರ ಹೇಳಿ ಸರ್, ತುಂಬಾ ದೊಡ್ಡ ಮಟ್ಟದ ನ್ಯೂಸ್ ಆಗಿದೆ ಸರ್. ಅದು ಏನಾಯ್ತು ಅಂದ್ರೆ ಬಹಳ ಚೆನ್ನಾಗಿ ಹ್ಯಾಕ್ ಮಾಡ್ತಾರೆ. ಹೆಂಗ್ ಮಾಡ್ತಾರೆ, ಒಬ್ಬೊಬ್ರು ನಂತರ ಮಾಡ್ತಾರೆ. ಅದೇನಂದ್ರೆ ಯೂಶಲಿ ಒಂದ್ ಸುಮ್ನೆ ಫೋನ್ ಬರುತ್ತೆ, ನೀವೇನೋ ಬುಕ್ ಮಾಡಿದ್ರಲ್ಲ, ನೀವ್ ಯಾವ್ದೋ ಒಂದು ಐಟಮ್ ಅಂತ. ಈ ಏನಾರ ಬುಕ್ ಮಾಡಿದ್ರೆ ನೀವು ಸಿಗಾಕೊಂಡ್ಬಿಡ್ತೀರಾ. ಮಾಡಿಲ್ಲ ಅನ್ಕೊಳ್ಳಿ, ಏನೋ ಆ ಥರದ್ದೇನಿಲ್ಲ ಅಂದ್ರೆ ಟಕ್ಕಂತ ಕಟ್ ಮಾಡ್ಬಿಡ್ತಾರೆ. ಇವಳು ಏನೋ ಬುಕ್ ಮಾಡಿದ್ಲು, ನೀವು ಬುಕ್ ಮಾಡಿದ್ರೆ ಹೌದೌದು ಬುಕ್ ಮಾಡಿದ್ದೆ, ಬರ್ತದೆ ಆ ನಂಬರ್ ತಗೊಳ್ಳಿ, ಅವ್ರು ಹುಡುಕ್ತಾ ಇದ್ದಾರೆ ನಿಮ್ಮನ್ನ, ಸ್ಟಾರ್ ಪ್ಲಸ್ ಹ್ಯಾಶ್ ಟ್ಯಾಗ್ ಇದೆಲ್ಲ ಹೊಡೀರಿ ಅಂತ. ಪಟ 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 ಅಂತ ಹೊಡೆದ್ಲು, ಟಕ್ಕಂತ ಹ್ಯಾಕ್ ಆಗೋಯ್ತು. ಅಷ್ಟೊತ್ತಿಗೆ ನಮ್ಮ ಮಾದೇವ ಬಂದ. ಮಾದೇವ, ಏನಿ ನನ್ನ ಫೋನ್ ಹೋಗ್ತಾ ಇಲ್ಲ ಕೊಡೋ ಅಂತ. ಆ ಫೋನಲ್ಲಿ ನೋಡ್ರೆ ಅವ್ನ ಫೋನ್ ಹ್ಯಾಕ್ ಆಗೋಯ್ತು. ಈ 2 ಫೋನ್ ಹ್ಯಾಕ್ ಆಯ್ತು. ಸ್ವಲ್ಪ ಹುಷಾರಾಗಿರ್ಬೇಕು. ಎಸ್ಪೆಷಲಿ ಏನಂದ್ರೆ ಈ ಸ್ಟಾರ್ ಅಂಡ್ ಹ್ಯಾಶ್ ಟ್ಯಾಗ್ ಅನ್ನೋದು ಟೈಪ್ ಮಾಡ್ಬೇಕಾದ್ರೆ ಬಹಳ ಹುಷಾರಾಗಿರಿ. ಉಪ್ಪಿ ಸರ್, ಕಟ್ಟ ಕಡೆ ಪ್ರಶ್ನೆ, ನಮ್ ಜೊತೆ ಆಂಕರ್ ಆಗಿ ಒಂದು 5 ನಿಮಿಷ ಇದ್ದಿದ್ದೆ, ಹಿಂಗಿತ್ತು ಸರ್ ಅನುಭವ? ಒಂದ್ ಯಾವ್ದೋ ರೀಮೇಕ್ ಸಿನಿಮಾ ಮಾಡ್ದಂಗಿತ್ತು. ಅವ್ರು ಹೇಳ್ತಾ ಇದ್ರು, ಅದನ್ನ ರಿಪೀಟ್ ಮಾಡ್ತಾ ಇದ್ದೆ ನಾನು. ಬಹಳ ಕೆಡದಾಗಿತ್ತು ಸರ್. ನಿಮ್ಮ ಸ್ಪೋರ್ಟಿವ್ನೆಸ್ಗೆ ಸರ್ ಸೀರಿಯಸ್ಲಿ ಗ್ರೇಟ್ ಸರ್, ಯು ಆರ್ ಎ ಗ್ರೇಟ್ ಮ್ಯಾನ್. ಆದ್ರೆ ಏನ್ ಗೊತ್ತಾ ಸರ್, ಯಾರು ಏನ್ ನೆನ್ಪಿಟ್ಕೋತಾರೆ ಗೊತ್ತಿಲ್ಲ, ಅದಿತಿ ಪ್ರಭುದೇವ ಈ ಮೂಮೆಂಟ್ ನ ಜೀವನ ಪೂರ್ತಿ ನೆನ್ಪಿಟ್ಕೊಂಡಿರ್ತಾರೆ. ನಿಮ್ಮನ್ನ ಕರೆದಿದ್ದೆ ಸ್ಟೇಜ್ ಮೇಲೆ ಉಪ್ಪಿ ಸರ್. ಹೌದು, ಆಕ್ಚುಲಿ ನಾನು ಬಂದ ತಕ್ಷಣ ಸರ್ರೇ ನಂಗೆ ಅಲ್ಲೂ ವೆಲ್ಕಮ್ ಮಾಡಿದ್ದು, ಇಲ್ಲೂ ವೆಲ್ಕಮ್ ಸರ್. ಎಂತ ಅದೃಷ್ಟ ನೋಡಿ. ಮ್ಯಾಚಿಂಗ್ ಬೇರೆ ನಂದು. ಅದಿತಿ, ನೆಚ್ಚಿನ ಮಗಳು ಪ್ರಶಸ್ತಿಯನ್ನ ಕೊಡೋದಕ್ಕೆ ಈಗ ನಿಮ್ಮ ಜೀವನದಲ್ಲೂ ಕೂಡ ಒಂದು ಮುದ್ದಾದ ಮಗಳಿದ್ದಾರೆ. ಸೊ ನೀವು ಕೂಡ ತಾಯಿತನದ ಆ ಒಂದು ಅದ್ಭುತವಾದಂತ ಕ್ಷಣಗಳನ್ನ ಎಂಜಾಯ್ ಮಾಡ್ತಿದ್ರ. ಈ ಕ್ಷಣ, ಈ ಅವಾರ್ಡ್ ಕೊಡೋದು ನಿಮಗೆ ಎಷ್ಟು ಸ್ಪೆಷಲ್? ತುಂಬಾನೇ. ಯಾವಾಗ್ಲೂ ಅನ್ಕೊಂತಿದ್ದೆ ಒಳ್ಳೆ ಮಗಳಾಗ್ಬೇಕು ಹೆತ್ತ ತಂದೆ ತಾಯಿಗೆ ಅಂತ. ಯಾಕಂದ್ರೆ ಉಪ್ಪಿ ಸರ್ ಸುಮಾರು ಸಲ ಹೇಳಿದ್ದಾರೆ, ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಬಿಟ್ರೆ ದೇವ್ರು ಓಕೆ, ಅದು ನಮ್ಮ ಇಮ್ಯಾಜಿನೇಷನ್ ಅನ್ಸ್ಬಿಡುತ್ತೆ ಎಷ್ಟೋ ಸಲಿ. ಬಟ್ ಕಣ್ಣಿಗೆ ಕಾಣೋರು, ಪ್ರತಿ ಕ್ಷಣ ನಮ್ಗೆ ಹರಿಸೋರು, ಹಾರೈಸೋರು ತಂದೆ ತಾಯಿ. ಸೊ ಈಗ ನನಗ್ ಮಗಳು ಹುಟ್ಟಿದಾಳೆ, ಅವಳಿಗೆ ಈಗ ಒಳ್ಳೆ ಅಮ್ಮ ಆಗ್ಬೇಕು ಅನ್ಸುತ್ತೆ. ನೋಡಿ, ಇವೆಲ್ಲ ಹೇಳಿದ್ರೆ ಪಾಪ ನಮ್ಮ ಅನುಶ್ರೀ ನೆಕ್ಸ್ಟ್ ಇಯರ್ ಪ್ಲಾನಿಂಗ್ ಮಾಡ್ತಾರೆ ನೋಡಿ. ಶಿವಣ್ಣ, ಓಕೆನಾ ಶಿವಣ್ಣ?
ಯಾ ಶಿವಣ್ಣನು ಹೊಂದಿದ್ದಾರೆ. ಗೀತಕ್ಕೆ ಓಕೆನಾ? ಮುಂದಿನ ವರ್ಷ ಕುಟುಂಬಕ್ಕೆ ಅದು ಹೋಗ್ಲಿ, ನೆಕ್ಸ್ಟ್ ಅನು ಹಿಂಗ ಕಂಕ್ಳಲ್ಲಿ ಮಗು ಇಟ್ಕೊಂಡು ಅವ್ರ ಜೊತೆ ಆಂಕರಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಸಕ್ಕತ್ತಾಗಿರುತ್ತೆ. ಪಕ್ಕ ಮಾಡ್ತಾರೆ, ಮಾಡ್ಬೇಕು. ನೈಸ್ ಅಲ್ವಾ? ಅದು ಒಂಥರ ಹೊಸ ಆ ಮಗು ಹುಟ್ಟಿದ ತಕ್ಷಣ ಅಮ್ಮನಲ್ಲ, ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಜಿ ಕನ್ನಡ. ನನ್ ಮದುವೆಗೆ 1 ತಿಂಗಳಾಗಿರೋದು. ಈ ಕೂಸು ಹುಟ್ಟಕ್ಕಿಂತ ಮುಂಚೆ ಅನುನೇ ಅಂತಾರೆ ಮಗು ಹುಟ್ಟಿದ ತಕ್ಷಣ ಹಾಯ್ ಹಲೋ ನಮಸ್ಕಾರ ಚೆನ್ನಾಗಿದೆಯಾ ಅಷ್ಟೇ. ಆದ್ರೆ ಈಗ ನೆಚ್ಚಿನ ಮಗಳು ಪ್ರಶಸ್ತಿ ಯಾರು ಪಡ್ಕೋತಾ ಇದಾರೆ ಅನ್ನೋದನ್ನ ಅದಿತಿ ಹಾಗೂ ಉಪ್ಪಿ ಸರ್ ಹೇಳ್ತಾರೆ. ಎಸ್, ಸೊ ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಮಗಳು ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ನಿಮ್ಮ ಹೆಣ್ಮಕ್ಳು ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನೀವು ಆರೋಗ್ಯವಾಗಿದ್ರೆ ತಾನೆ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಶ್ರಾವಣಿ. ನಾನು ಮತ್ತೆ ಸಚಿನ್ ಲೈಫಿಗೆ ಎಂಟ್ರಿ ಆಗ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಇವಾಗ್ಲೂ ಒಂದೊಂದ್ಸಲ ಅನ್ಸುತ್ತೆ ಇದು ಕನ್ಸ ಅಂತ. ಪುಟ್ಟಕ್ಕನ ಮಕ್ಕಳು ಇಂದ ಸಹನಾ, ಸ್ನೇಹ, ಸುಮಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಅಮೃತಧಾರಿಯಿಂದ ಭೂಮಿಕಾ. ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾವು ಚಿಕ್ಕವರಾಗಿದ್ದಾಗ ಲಕ್ಷ್ಮೀ ನಿವಾಸದಿಂದ ಭಾವನಾ. ಸಮಾಧಾನ ಮಾಡ್ಕೊ ಮಗಳೇ. ಲಕ್ಷ್ಮೀ ನಿವಾಸದಿಂದ ಜಾಹ್ನವಿ. ನಾನಿನ್ನ ಬಿಡಲಾರೆಯಿಂದ ಹಿತ. ಅಮ್ಮ, ಅಕಸ್ಮಾತ್ ನಾನು ನಿಜವಾಗ್ಲೂ ಆ ಹುಡುಗಿನ ಪ್ರೀತಿಸ್ತಿದ್ದೆ. ಅದೆಲ್ಲ ನಡೆಯಲ್ಲ ಅಂತ ಹೇಳು. ಪ್ರೀತಿ 2 ಮನಸ್ಸಿನ ಬ್ರಹ್ಮಗಂಟುವಿನಿಂದ ದೀಪ. ಅಂಡ್ ದ ವಿನ್ನರ್ ಈಸ್ ನೆಚ್ಚಿನ ಮಗಳು ನಾಮಿನೇಷನ್ಸ್ ನೋಡಿದ್ದಾಗಿದೆ. ಈಗ ನಮ್ಮ ಅದಿತಿ ಪ್ರಭುದೇವ ಅವರು ವಿನ್ನರ್ ಅನೌನ್ಸ್ ಮಾಡ್ತಾರೆ. ಶ್ರಾವಣಿ ಫ್ರಮ್ ಶ್ರಾವಣಿ ಸುಬ್ರಹ್ಮಣ್ಯ. ನೆಚ್ಚಿನ ಮಗಳು ಶ್ರಾವಣಿ ಫ್ರಮ್ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್. ವಿನ್ನರ್ ಸ್ಪೀಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಇಷ್ಟು ಜನ ಇದ್ದಾರೆ, ಶಿವಣ್ಣ ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ. ಇಷ್ಟು ಜನರ ಮುಂದೆ ನನಗೆ ಅವಾರ್ಡ್ ಸಿಕ್ಕಿರೋದೇ ಒಂದು ದೊಡ್ಡ ಖುಷಿ ಅಂತ ನಾನು ಹೇಳ್ಬೋದು. ನಾನು ಪುಟ್ಟವಳಾಗಿದ್ದಾಗ ಕಂಡಿದ್ದ ಒಂದು ಕನಸು, ನನ್ನ ಜೀವನಕ್ಕೆ ಅರ್ಥ ಕೊಟ್ಟಿರೋ ಈ ಕನಸು, ಹಲವಾರು ಭಾವನೆಗಳು ಒಟ್ಟಿಗೆ ಫೀಲ್ ಮಾಡಿಸುವಂಥ ಈ ಕನಸು, ನನ್ನ ಕನಸನ್ನ ನನ್ಸ್ ಮಾಡೋದಕ್ಕೆ, ನನ್ನ ಜೊತೆಯಾಗಿ ನಿಂತಿರೋದಕ್ಕೆ ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಎರಡನೇದಾಗಿ ನಾನು ನನ್ನ ಗುರು ಉಷಾ ಭಂಡಾರಿ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಸಲ ನನಗೆ ಸಹಾಯ ಮಾಡಿ, ನನಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿರಲಿಲ್ಲ ಆ ಟೈಮಲ್ಲಿ. ಅವರು ಫೀಸ್ ತಗೊಳ್ದೆ, ನೀನು ದುಡ್ದಾಗ ನೀನು ಆ ದುಡಿಮೆಯಿಂದ ನೀನು ನನಗೆ ಫೀಸ್ ಕೊಡು ಅಂತ ಹೇಳಿ, ಶಿ ಟಾಟ್ ಮೀ ಆ್ಯಕ್ಟಿಂಗ್. So thank you, ma'am.